ನೇರ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ ಸುರಕ್ಷಿತವಾಗಿ ಮರಳಿದ ಕಾರಣ. ಆದಿತ್ಯ ಸರ್ ನಮಸ್ತೆ, ಕಂಗ್ರಾಚುಲೇಷನ್ಸ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಿದ್ದೀರಿ ಈಗ? ಸರ್ ಇವಾಗ ನಾನು ಬೆಂಗಳೂರು ಬಂದಿದ್ದೀನಿ. ಇವಾಗ ಯಾವಾಗ ಬಂದ್ರಿ? ಸರ್ ರಾತ್ರಿ 12 ಗಂಟೆ ಆಗಿತ್ತು. ಓಕೆ, ವ್ಯವಸ್ಥೆಗಳೆಲ್ಲ ಇತ್ತಾ? ವಿಮಾನ ವ್ಯವಸ್ಥೆಗಳೆಲ್ಲ ಇತ್ತಾ? ಆಲ್ರೆಡಿ ಮೊದಲೇ ಟಿಕೆಟ್ ಬುಕಿಂಗ್ ಮಾಡಿದ್ರೆ ಇದೆಲ್ಲ ಆದ ನಂತರ ಬುಕಿಂಗ್ ಮಾಡಿ ಬಂದ್ರಾ? ಇಲ್ಲ ಫಸ್ಟ್ ಇತ್ತು. ಆಕ್ಚುಲಿ ಫಸ್ಟ್ ಇದ್ದಾಗ ಒಂದ್ಸತಿ ಏನಂದ್ರು ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಯ್ತು, ಹಾಗಾದ್ರೆ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇನ್ 2 ದಿನ ಇರ್ಬೇಕಾಗುತ್ತೆ ಅಂತ ಹೇಳಿದ್ರು. ಓಕೆ. ಸೊ ತಡ ನಂತರ ಆಮೇಲೆ ಇನ್ಫಾರ್ಮೇಶನ್ ಬಂತು, ಇಲ್ಲ ಫ್ಲೈಟ್ ಇದೆ ಇಂಡಿಯಾಕ್ಕೆ, ಬೆಂಗಳೂರಿಗಿದೆ ಅಂತ ಹೇಳಿದ್ರು. ನೀವ್ ಯಾವಾಗ ಬುಕ್ ಮಾಡಿದ್ದು? ಸರ್ ನಾವು 23ಗೆ ನಾವು ಇಲ್ಲಿಂದ ಹೊರಟಿದ್ವಿ, 22 ಜನ. 22 ಇಲ್ಲಿಂದ ಹೊರಟಿ 22 ಜನ, ಸಾರಿ 23ಗೆ ಇಲ್ಲಿಂದ ಹೊರಟಿದ್ವಿ, ಬೆಂಗಳೂರು ಬಿಟ್ಟಿದ್ವಿ ಬ್ಯಾಂಕಾಕ್ಗೆ. ರಿಟರ್ನ್ ಟಿಕೆಟ್ ಇತ್ತು ಆಗಲೇ? ರಿಟರ್ನ್ ಆಗಿತ್ತು, ಟಿಕೆಟ್ ಆಗಿತ್ತು. ಆಗಿತ್ತು. ಆಮೇಲೆ ಒಂದ್ಸರಿ ಕ್ಯಾನ್ಸಲ್ ಆಗೋದು, ಯಾಕಂದ್ರೆ ಜಾಸ್ತಿ ಆಗ್ತಿದೆಯಲ್ಲ ಭೂಕಂಪ ಎಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇತ್ತಾ. ಇನ್ ಟೈಮ್ ಫ್ಲೈಟ್ ಗಳು ಇರ್ಲಿಲ್ಲ. ಹಾಗಾಗಿ ಅದು ಪಕ್ಕ ಅಂತ ಹೇಳ್ತಿರ್ಲಿಲ್ಲ. ನೀವೆಲ್ಲ 22 ಜನ ವಾಪಸ್ ಬಂದ್ರ ಸುರಕ್ಷಿತವಾಗಿ? ಹೌದು. ಅದ್ರಲ್ಲಿ ಒಬ್ರು ಇದಾಗಿದ್ರು, ಅಲ್ಲೇ ಲಾಕ್ ಆಗಿದ್ರು. ಆಮೇಲೆ ಅವರಿಗೆ ಟ್ಯಾಕ್ಸಿ ಮುಖಾಂತರ ಏರ್ಪೋರ್ಟ್ ಗೆ ಇದಾಯ್ತು ಆಮೇಲೆ. ಓಕೆ. ಈಗ ನೀವಿದ್ದ ಜಾಗದಲ್ಲಿ ಏನಾದ್ರು ಅಂದ್ರೆ ನೀವು ಈ ಭೂಕಂಪ ಶುರುವಾದಾಗ ಅಂದ್ರೆ ನಿನ್ನೆ ಆಗಿದ್ದಲ್ವಾ? ನಿನ್ನೆ ಅಲ್ಲಿದ್ರ? ಎಲ್ಲಿದ್ರಿ? ಅಕ್ಕಪಕ್ಕದಲ್ಲಿ ಏನಾದ್ರು ನೀವಿದ್ದ ಜಾಗದಲ್ಲಿ ಕಾಣಿಸ್ತಾ? ನೀವಿದ್ದ ಜಾಗ ಯಾವುದು? ನಾವು ಲಯನ್ ಸಫಾರಿ ಓಡಿ ಹೋಗಿದ್ವಿ. ಓಕೆ. ಅಲ್ಲಿ ಎಲಿಫೆಂಟ್ ಶೋ ಟೈಮ್ ಅಲ್ಲಿ ಅದಾಗಿತ್ತು, ನಮ್ಗೆ ಶೇಕ್ ಆಗಿತ್ತು ನಾವು ಕೂತಿರೋ ಜಾಗ ಎಲ್ಲ. ಓಕೆ. ಸ್ಟೇಜ್ ಏನಿತ್ತು ಅದು ಫುಲ್ ಶೇಕ್ ಆಗಿತ್ತು. ನಾವೇನ್ ಅನ್ಕೊಂಡ್ವಿ, ಏನೋ ಶೇಕ್ ಆಗ್ತಾ ಇದೆ ಅಂತ ಹೇಳಿ ಸುಮ್ನಾದ್ವಿ. ಸೊ ಆಚೆ ಬಂದ್ಮೇಲೆ ನಮ್ಗೆ ಕನ್ಫರ್ಮೇಶನ್ ಆಗಿಲ್ಲ ಈಗ ಭೂಕಂಪ ಆಗಿದೆ ಅಂತ ಹೇಳಿ. ನೀವು ಸ್ಟೇ ಆಗಿದ್ದ ಜಾಗ? ಸ್ಟೇ ಆಗಿರೋ ಜಾಗನು ಹೋಟೆಲ್ ಇದೆಯಲ್ಲ ಅದು ಸಮೇತ ಆಗಿದೆ. ಅಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ರು ಅಲ್ಲೇನೆ, ಅವ್ರು ಬಂದಿರ್ಲಿಲ್ಲ, ಸಫಾರಿ ವಾಡಿಗೆ ಬಂದಿರ್ಲಿಲ್ಲ. ಅವರೇ ನಮ್ಗೆ ಇನ್ಫಾರ್ಮ್ ಮಾಡಿರೋದು ಈಗ ಆಗಿದೆ ಇಲ್ಲಿ ಅಂತ ಹೇಳಿ. ಓಕೆ. ಈಗ ನೀವು ಅಲ್ಲಿಂದ ಬಂದ್ರಲ್ವಾ ಏರ್ಪೋರ್ಟ್ಗೆ? ಥ್ರೂ ಕಾರಲ್ಲಿ ಬಂದಿರ್ತೀರಿ ಅಲ್ವಾ? ಇಲ್ಲ, ಬಸ್ ಇತ್ತು. ಬಸ್ಸಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಕಾಣಿಸ್ತಾ ಅಕ್ಕಪಕ್ಕದಲ್ಲಿ ಎಷ್ಟು ದೂರ ಆಯ್ತು ಅಂದ್ರೆ ಗ್ಯಾಪ್ ಎಷ್ಟಿತ್ತು ಅಂತ ಬೇರೆ ಜಾಗದಲ್ಲಿ? ಇಲ್ಲ ನಮ್ಗೆ ಏನಾಗಿದೆ, ಅರೌಂಡ್ ಒಂದು 10 ಕಿಲೋಮೀಟರ್ ನಾವು ಸರಣಿಗಲ್ ಇದ್ವಿ ಬಿಟ್ರೆ, ಭೂಕಂಪ ಆಗಿರೋ ಜಾಗಕ್ಕೂ ನಮ್ಗೂ ಒಂದು 8 ರಿಂದ 10 ಕಿಲೋಮೀಟರ್ ಸರಣಿಗಲ್ ನಾವಿದ್ವಿ. ಸಫಾರಿ ವಾರ್ಡಿಗೆ ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ, ಅದೇ ಹೋಟ್ಲು ಸ್ಟೇ, ಅದೇ ಸರೌಂಡಿಂಗ್ ಅಲ್ಲಿ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಓಡಾಡಿದ್ವಿ. ಹಾಗಾಗಿ ನಮ್ಗೆ ಅಂದ್ರೆ ಯಾವ ಪ್ಲೇಸ್ ಅಂತ ಒಂದು ನಿಖರ ಒಂದು ಲಕ್ಕೀಲಿ ನೀವು ಸ್ವಲ್ಪ ಸುರಕ್ಷಿತ ಜಾಗದಲ್ಲೇ ಇದ್ರಿ ಆದಿತ್ಯ. ಹೌದೌದು ಅಲ್ವಾ? ಒಳ್ಳೆದಾಗ. ಆಮೇಲೆ ಇದು ನೀವು ಅಲ್ಲಿ ಇದರಿಂದ ಗೊತ್ತಾದಾಗ ಫ್ರೆಂಡ್ಸ್ ಗಳ ಫೋನ್ ಅಥವಾ ಅಪ್ಪ ಅಮ್ಮ ಫೋನು ಹಿಂಗೆಲ್ಲ ಬಂದಾಗ ಒಂದು ಫ್ರೆಂಡ್ಸ್ ಫಸ್ಟ್ ಫೋನ್ ಮಾಡಿದ್ರು. ಓಕೆ. ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ನೀವು? ಓಕೆ. ಆದಿತ್ಯ ಒಳ್ಳೇದಾಗ್ಲಿ, ಸುರಕ್ಷಿತವಾಗಿ ಬಂದಿದ್ದೀರಿ, ಒಳ್ಳೇದಾಗ್ಲಿ ನಿಮ್ಗೆ. ಲಕ್ ಚೆನ್ನಾಗಿದೆ ನಿಮ್ದು, ಅದೇ ತರ ಲಕ್ ಮುಂದುವರಿಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಿತ್ಯ ಒಂದು 10 ಕಿಲೋಮೀಟರ್ ದೂರ ಇದ್ರು ಅಂತ ಹೇಳಿ. ಹೆಂಗಾಗಿರ್ಬೇಡ ಸರ್ ಆ ಟೈಮ್ಗಲ್ವಾ? ಅಲ್ಲ, ನಿಮಗೆ ನಮ್ಮದೇ ದೇಶ ಆದ್ರೆ ಏನೋ ಅದು ಒಂದು ನಿಮ್ಗೇನು ಗೊತ್ತಾ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ವಿಮಾನ ಆಗ್ಬೇಕು, ವಿಮಾನ ಏರ್ಪೋರ್ಟೇ ನಮಗೆ ಒಂಥರ. ಬಸ್ಸಲ್ಲಾದ್ರೆ ಹಣ ಹಾಕ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಡ್ರೈವರ್ನ ಏನೋ ಒಂದು ಮಾಡ್ಕೊಂಡು ಮಾತಾಡ್ಕೊಂಡು ನಾವು ನಿಮ್ಮೂರವ ಅವನೂರವ ಅಂತೆಲ್ಲ ಹೇಳ್ಕೊಂಡು ಬನ್ನಿ ಒಂದ್ ಸೈಡ್ ಅಲ್ಲಿ ಕೂತ್ಕೊಳ್ಳಿ ಅಂತೆಲ್ಲ ಮಾಡ್ಬೋದು. ಇಲ್ಲ ನಾನು ಹಿಂದೆ ಕೂತ್ಕೊಂಡ್ಬಿಡ್ತೀನಿ ಸೈಡಲ್ಲಿ. ಈ ವಿಮಾನದಲ್ಲೆಲ್ಲ ಹಂಗಾಗತ್ತಾ? ಆಮೇಲೆ ಅವ್ರು ಯಾರು ನಮ್ಗೆ ಗೊತ್ತಿರೋದಿಲ್ಲ. ಆಮೇಲೆ ಯಾವತ್ತು ಅಫ್ಘಾನಿಸ್ತಾನದಲ್ಲಿ ಆದಾಗ ನನ್ನ ಮಕ್ಕಳೆಲ್ಲ ಈ ವಿಮಾನ ಕೂತ್ಕೊಂಡೆಲ್ಲ ಹೋದ್ರಲ್ಲ, ಪಾಪ ಯಾರಿಗೂ ಹಂಗ ಆಗೋ ಪ್ರಶ್ನೆ ಅಲ್ಲ. ಯಾವ್ಯಾವ್ದು ದೇಶದಲ್ಲಿ ಹೋಗಿ ಆದಾಗ ಇದೆಯಲ್ಲ, ಬಹಳ ಕಷ್ಟ. ಪಾಪ ಆದಿತ್ಯ ಅಂಡ್ ಟೀಮ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಎಲ್ಲರೂ ಸುರಕ್ಷಿತವಾಗಲಿ. ಕೇವಲ ಭಾರತೀಯರು ಪ್ರಥಮ ಪ್ರಾಶಸ್ತ್ಯ ನಮಗೆ, ಅದು ಟೋಟಲಿ ಭಾರತೀಯರು ಎಲ್ಲರೂ ಕೂಡ. ಯಾಕಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದಂತ ದೇಶ ನಮ್ದು. ನಾವು ಮಾತ್ರ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಪಾಪ ಒಂದು ಖುಷಿ ಇದಕ್ಕೆ ಬಂದಿರ್ತಾರೆ. ಆಮೇಲೆ ಆ ದೇಶಗಳಿಗೂ ಕೂಡ ಈ ಪ್ರವಾಸೋದ್ಯಮದಿಂದಲೇ ಬರುವಂತಹ ದುಡ್ಡು, ಅದರಿಂದಲೇ ಆ ದೇಶ ನಡೆಯುವಂತದ್ದು. ಥಾಯ್ಲೆಂಡ್ಗೆ ಹೋದ್ರೆ, ಥಾಯ್ಲೆಂಡ್ನ ಇದರಲ್ಲಿ ಏರ್ಪೋರ್ಟ್ ಅಲ್ಲಿ ಸಮುದ್ರ ಮಥನದ ಬಹಳ ಅದ್ಭುತವಾದಂತಹ ಒಂದು ದೃಶ್ಯ ಕಾವ್ಯವನ್ನು ಹಾಕಿದ್ದಾರೆ. ಬಹಳ ಅದ್ಭುತ ಇತ್ತು. ಅಲ್ಲಿ ಮಂದಾರ ಪರ್ವತ, ಆ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು, ಅದನ್ನ ತುಳಿಯೋದು, ಇದೆಲ್ಲ ಅಂದ್ರೆ ಇಂಡೋನೇಷ್ಯಾ ಬೇಸಿಕಲಿ
ಅವರ ವಿಮಾನದ ಹೆಸರು ಏರ್ ಗರುಡ ಅಂತ. ನಮ್ಮ ಹಿಂದೂಗಳ ಅದು ಬೇಸಿಕಲಿ ಅದು ಹಿಂದೂ ರಾಷ್ಟ್ರ ಆಗಿತ್ತು ಮೊದಲು ಅಂತೇಳಿ, ಆಮೇಲೆ ಅದು ಕನ್ವರ್ಟ್ ಆಯ್ತು ಬೇರೆ ರೀತಿಯಲ್ಲಿ ಅಂತೇಳಿ. ಅಲ್ಲಿಯ ಆರಾಧ್ಯ ಪುರುಷ ಯಾರು ಅಂತಂದ್ರೆ ಶ್ರೀರಾಮಚಂದ್ರ. ತಾವು ಹೋಗಿದ್ರೆ ಸರ್? ನಾವು ಹೋಗಿದ್ದೀನಿ. ಎಸ್, ಅಲ್ಲಿ ಬಹಳ ಅದ್ಭುತ ಇದೆ ಅದು, ಆ ದೃಶ್ಯಾವಳಿಗಳು. ಮತ್ತೊಂದು ಗರುಡ ಜನ ಎಲ್ಲ ಹೇಗಿನವ್ರು ಸರ್? ಏರ್ ಗರುಡ. ನಮ್ಮ ನನ್ನ ಅನೇಕ ಫ್ರೆಂಡ್ಸ್ಗಳು ಅಲ್ಲಿಯೇ, ನನ್ನ ಕಾಲೇಜಲ್ಲಿ ಕಲಿತ ಒಂದು ಅನೇಕರು ಅವರೆಲ್ಲ ಅಲ್ಲಿಯ ಪ್ರಜೆಗಳಾಗ್ಬಿಟ್ಟಿದ್ದಾರೆ. ಅಲ್ಲಿನ ಸಿಟಿಸನ್ಸ್. ಸೇಮ್ ಸ್ವಲ್ಪ ಈ ಚಿಂಗಿಸ್ ತರ ಕಾಣ್ತಾರೆ. ಸೇಮ್ ಅದರಲ್ಲೇನಿಲ್ಲ. ಏಷ್ಯನ್ ಕಂಟ್ರಿ, ದೇವ ಧರ್ಮಕ್ಕೆಲ್ಲ ವಿಪರೀತ ವಿಪರೀತ. ಅದು ಒಂಥರ ಇಂಡೋನೇಷ್ಯಾ ಅನ್ನೋದಿದೆಯಲ್ಲ, ಇಸ್ಲಾಂ ಕಂಟ್ರಿ ಆಗಿರಬಹುದು, ಆದ್ರೆ ಆ ಮೂಲ ಇದನ್ನ ಬಿಟ್ಕೊಟ್ಟಿಲ್ಲ ಅವ್ರು ಯಾವತ್ತೂ ಕೂಡ. ಅದಕ್ಕೆ ನಾನು ಹೇಳಿದ್ದು, ಆ ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಸಮುದ್ರ ಮಥನದ ನಮ್ಮ ಏರ್ಪೋರ್ಟ್ಗಳಲ್ಲಿ ಇಲ್ಲ, ಅದು ಅಲ್ಲಿದೆ. ಅವ್ರಿಗೆ ಐಡಿಯಾ ಇದೆಯಾ ಅದೇನು ಎತ್ತ ಅನ್ನೋದ್ರ ಎಲ್ಲವೂ ಇದೆ. ಅಲ್ಲಿ ರಾಮಾಯಣ ಇದೆ. ನೀವು ಮಜಾ ಗೊತ್ತಾ, ರಾಮಾಯಣ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿದೆ. ವಿಚಾರ ಅದೇ ವಿಚಾರ. ಹೆಸರುಗಳು ಸ್ವಲ್ಪ ಚೇಂಜ್ ಆಗಿತ್ತು, ಅದಕ್ಕೆ ನಾವು ಕಲಿಯೋ ರೀತಿಯಲ್ಲಿ ಬೇರೆ ಬೇರೆ ಆಗಿತ್ತು. ಓಕೆ, ನೇರ ಸಂಪರ್ಕದಲ್ಲಿದ್ದಾರೆ ಆದಿತ್ಯ, ಸುರಕ್ಷಿತವಾಗಿ ಮರಳಿದ ಕಾರಣ. ಆದಿತ್ಯ ಸರ್ ನಮಸ್ತೆ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಿದ್ದೀರಿ ಈಗ? ಸರ್ ಇವಾಗ ನಾನು ಬೆಂಗಳೂರು ಬಂದಿದ್ದೀನಿ. ಇವಾಗ ಯಾವಾಗ ಬಂದ್ರಿ ಸರ್? ರಾತ್ರಿ 12 ಗಂಟೆ ಆಗಿತ್ತು. ಓಕೆ, ವ್ಯವಸ್ಥೆಗಳೆಲ್ಲ ಇತ್ತ? ವಿಮಾನ ವ್ಯವಸ್ಥೆಗಳೆಲ್ಲ ಇತ್ತ? ಆಲ್ರೆಡಿ ಮೊದಲೇ ಟಿಕೆಟ್ ಬುಕಿಂಗ್ ಮಾಡಿದ್ರೆ, ಇದೆಲ್ಲ ಆದ ನಂತರ ಬುಕಿಂಗ್ ಮಾಡಿ ಬಂದ್ರ? ಇಲ್ಲ, ಫಸ್ಟ್ ಇತ್ತು. ಆಕ್ಚುಲಿ ಫಸ್ಟ್ ಇದ್ದಾಗ ಒಂದ್ಸತಿ ಏನಂದ್ರು, ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಯ್ತು, ಹಾಗಾದ್ರೆ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇನ್ 2 ದಿನ ಇರ್ಬೇಕಾಗುತ್ತೆ ಅಂತ ಹೇಳಿದ್ರು. ಓಕೆ. ಸೊ ತದನಂತರ ಆಮೇಲೆ ಇನ್ಫಾರ್ಮೇಶನ್ ಬಂತು, ಇಲ್ಲ ಫ್ಲೈಟ್ ಇದೆ ಇಂಡಿಯಾಕ್ಕೆ, ಬೆಂಗಳೂರಿಗಿದೆ ಅಂತ ಹೇಳಿದ್ರು. ನೀವ್ ಯಾವಾಗ ಬುಕ್ ಮಾಡಿದ್ದು? ಸರ್ ನಾವು 23ಗೆ ನಾವು ಇಲ್ಲಿಂದ ಹೊರಟಿದ್ವಿ, 22 ಜನ. 22 ಇಲ್ಲಿಂದ ಹೊರಟಿ 22 ಜನ, ಸಾರಿ 23ಗೆ ಇಲ್ಲಿಂದ ಹೊರಟಿದ್ವಿ, ಬೆಂಗಳೂರು ಬಿಟ್ಟಿದ್ವಿ ಬ್ಯಾಂಕಾಕ್ಗೆ. ರಿಟರ್ನ್ ಟಿಕೆಟ್ ಇತ್ತು ಆಗಲೇ? ರಿಟರ್ನ್ ಆಗಿತ್ತು, ಟಿಕೆಟ್ ಆಗಿತ್ತು. ಆಗಿತ್ತು. ಆಮೇಲೆ ಒಂದ್ಸರಿ ಕ್ಯಾನ್ಸಲ್ ಆಗೋದು, ಯಾಕಂದ್ರೆ ಜಾಸ್ತಿ ಆಗ್ತಿದೆಯಲ್ಲ ಭೂಕಂಪ ಎಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇತ್ತಾ. ಇನ್ ಟೈಮ್ ಫ್ಲೈಟ್ ಗಳು ಇದಾಗಿರ್ಲಿಲ್ಲ. ಹಾಗಾಗಿ ಅದು ಪಕ್ಕ ಅಂತ ಹೇಳ್ತಿರ್ಲಿಲ್ಲ. ನೀವೆಲ್ಲ 22 ಜನ ವಾಪಸ್ ಬಂದ್ರ ಸುರಕ್ಷಿತವಾಗಿ? ಹೌದು, ಅದ್ರಲ್ಲಿ ಒಬ್ರು ಇದಾಗಿದ್ರು, ಅಲ್ಲೇ ಲಾಕ್ ಆಗಿದ್ರು. ಆಮೇಲೆ ಅವರಿಗೆ ಟ್ಯಾಕ್ಸಿ ಮುಖಾಂತರ ಏರ್ಪೋರ್ಟ್ ಗೆ ಇದಾಯ್ತು ಆಮೇಲೆ. ಓಕೆ, ಈಗ ನೀವಿದ್ದ ಜಾಗದಲ್ಲಿ ಏನಾದ್ರು ಅಂದ್ರೆ, ನೀವು ಈ ಭೂಕಂಪ ಶುರುವಾದಾಗ ಅಂದ್ರೆ ನಿನ್ನೆ ಆಗಿದ್ದಲ್ವಾ? ನಿನ್ನೆ ಅಲ್ಲಿದ್ರ? ಎಲ್ಲಿದ್ರಿ? ಅಕ್ಕಪಕ್ಕದಲ್ಲಿ ಏನಾದ್ರು ನೀವಿದ್ದ ಜಾಗದಲ್ಲಿ ಕಾಣಿಸ್ತಾ? ನೀವಿದ್ದ ಜಾಗ ಯಾವುದು? ನಾವು ಲಯನ್ ಸಫಾರಿ ವರ್ಡಿಗೆ ಹೋಗಿದ್ವಿ. ಓಕೆ. ಅಲ್ಲಿ ಎಲಿಫೆಂಟ್ ಶೋ ಟೈಮ್ ಅಲ್ಲಿ ಅದಾಗಿತ್ತು, ನಮ್ಗೆ ಶೇಕ್ ಆಗಿತ್ತು, ನಾವು ಕೂತಿರೋ ಜಾಗ ಎಲ್ಲ. ಓಕೆ. ಸ್ಟೇಜ್ ಏನಿರುತ್ತೆ ಅದು ಫುಲ್ ಶೇಕ್ ಆಗಿತ್ತು. ನಾವೇನ್ ಅನ್ಕೊಂಡಿವಿ, ಏನೋ ಶೇಕ್ ಆಗ್ತಾ ಇದೆ ಅಂತ ಹೇಳಿ ಸುಮ್ನಾದ್ವಿ. ಸೊ ಆಚೆ ಬಂದ್ಮೇಲೆ ನಮ್ಗೆ ಕನ್ಫರ್ಮೇಶನ್ ಆಗಿಲ್ಲ, ಈಗ ಭೂಕಂಪ ಆಗಿದೆ ಅಂತ ಹೇಳಿ. ನೀವು ಸ್ಟೇ ಆಗಿದ್ದ ಜಾಗ? ಸ್ಟೇ ಆಗಿರೋ ಜಾಗನು ಹೋಟೆಲ್ ಇದೆಯಲ್ಲ, ಅದು ಸಮೇತ ಆಗಿದೆ. ಅಂದ್ರೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ರು ಅಲ್ಲೇನೆ, ಅವ್ರು ಬಂದಿರ್ಲಿಲ್ಲ, ಸಫಾರಿ ವಾರ್ಡಿಗೆ ಬಂದಿರ್ಲಿಲ್ಲ. ಅವರೇ ನಮ್ಗೆ ಇನ್ಫಾರ್ಮ್ ಮಾಡಿರೋದು ಹೀಗಾಗಿದೆ ಇಲ್ಲಿ ಅಂತ ಹೇಳಿ. ಓಕೆ, ಈಗ ನೀವು ಅಲ್ಲಿಂದ ಬಂದ್ರಲ್ವಾ ಏರ್ಪೋರ್ಟ್ಗೆ? ಥ್ರೂ ಕಾರಲ್ಲಿ ಬಂದಿರ್ತೀರಿ ಅಲ್ವಾ? ಇಲ್ಲ, ಬಸ್ ಇತ್ತು. ಆ ಬಸ್ಸಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಕಾಣಿಸ್ತಾ? ಅಕ್ಕಪಕ್ಕದಲ್ಲಿ ಎಷ್ಟು ದೂರ ಇತ್ತು ಅಂದ್ರೆ ಗ್ಯಾಪ್ ಎಷ್ಟಿತ್ತು ಅಂತ ಬೇರೆ ಜಾಗದಲ್ಲಿ? ಇಲ್ಲ, ನಮ್ಗೆ ಏನಾಯ್ತು, ಅರೌಂಡ್ ಒಂದು 10 ಕಿಲೋಮೀಟರ್ ನಾವು ಸರಣಿಗಲ್ ಇದ್ವಿ ಬಿಟ್ರೆ, ಭೂಕಂಪ ಆಗಿರೋ ಜಾಗಕ್ಕೂ ನಮ್ಗೂ ಒಂದು 8 ರಿಂದ 10 ಕಿಲೋಮೀಟರ್ ಸರಣಿಗಲ್ ನಾವಿದ್ವಿ ಸಫಾರಿ ವಾರ್ಡಿಗೆ. ನಾವು ನೈಟ್ ಅಲ್ಲೇ ಸ್ಟೇ ಆಗಿದ್ವಿ, ಅದೇ ಹೋಟ್ಲ್ ಸ್ಟೇ, ಅದೇ ಸರೌಂಡಿಂಗ್ ಅಲ್ಲಿ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಓಡಾಡಿದ್ವಿ. ಹಾಗಾಗಿ ನಮ್ಗೆ ಅಂದ್ರೆ ಯಾವ್ಯಾವ ಪ್ಲೇಸ್ ಅಂತ ಒಂದು ನಿಖರ ಒಂದು ಗೊತ್ತಿಲ್ಲ. ನೀವು ಸ್ವಲ್ಪ ಸುರಕ್ಷಿತ ಜಾಗದಲ್ಲೇ ಇದ್ರಿ ಆದಿತ್ಯ? ಹೌದೌದು ಅಲ್ವಾ? ಒಳ್ಳೆದಾಗ. ಆಮೇಲೆ ಇದು ನೀವು ಅಲ್ಲಿ ಇದ್ದೀರಿಂದ ಗೊತ್ತಾದಾಗ ಫ್ರೆಂಡ್ಸ್ ಗಳ ಫೋನು ಅಥವಾ ಅಪ್ಪ ಅಮ್ಮ ಫೋನು ಹಿಂಗೆಲ್ಲ ಬಂದಾಗ ಒಂದು ಫ್ರೆಂಡ್ಸ್ ಫಸ್ಟ್ ಫೋನ್ ಮಾಡಿದ್ರು. ಓಕೆ. ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ನೀವು? ಓಕೆ. ಆದಿತ್ಯ, ಒಳ್ಳೇದಾಗ್ಲಿ, ಸುರಕ್ಷಿತವಾಗಿ ಬಂದಿದ್ದೀರಿ, ಒಳ್ಳೇದಾಗ್ಲಿ ನಿಮ್ಗೆ. ಲಕ್ ಚೆನ್ನಾಗಿದೆ ನಿಮ್ದು, ಅದೇ ತರ ಲಕ್ ಮುಂದುವರಿಲಿ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಿತ್ಯ ಒಂದು 10 ಕಿಲೋಮೀಟರ್ ದೂರ ಇದ್ರು ಅಂತ ಹೇಳಿ. ಹೆಂಗಾಗಿರ್ಬೇಡ ಸರ್ ಆ ಟೈಮ್ಗಲ್ವಾ? ನಿಮಗೆ ನಮ್ಮದೇ ದೇಶ ಆದ್ರೆ ಏನೋ ಅದು ಒಂದು ನಿಮ್ಗೇನು ಗೊತ್ತಾ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ವಿಮಾನ ಆಗ್ಬೇಕು, ವಿಮಾನ
ಏರ್ಪೋರ್ಟೇ ನಮ್ಗೆ ಒಂಥರ ಬಸ್ಸಲ್ಲಾದ್ರೆ ಹಣ ಹಾಕ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬಹುದು. ಡ್ರೈವರ್ನ ಏನೋ ಒಂದು ಮಾಡ್ಕೊಂಡು ಮಾತಾಡ್ಕೊಂಡು ಸಾಧ್ಯ ಆಗುತ್ತೆ. ನಾವು ನಿಮ್ಮೂರವ ಅವನೂರವ ಅಂತೆಲ್ಲ ಹೇಳ್ಕೊಂಡು ಬನ್ನಿ ಒಂದ್ ಸೈಡ್ ಅಲ್ಲಿ ಕೂತ್ಕೊಳ್ಳಿ ಇಂತೆಲ್ಲ ಮಾಡ್ಬೋದು. ಇಲ್ಲ ನಾನು ಹಿಂದೆ ಕೂತ್ಕೊಂಡ್ಬಿಡ್ತೀನಿ ಸೈಡ್ ಅಲ್ಲಿ. ಈ ವಿಮಾನದಲ್ಲೆಲ್ಲ ಹಂಗಾಗತ್ತಾ? ಆಮೇಲೆ ಅವ್ರು ಯಾರು ನಮ್ಗೆ ಗೊತ್ತಿರೋದಿಲ್ಲ. ಆಮೇಲೆ ಯಾವತ್ತು ಅಫ್ಘಾನಿಸ್ತಾನದಲ್ಲಿ ಆದಾಗ ನನ್ನ ಮಕ್ಕಳೆಲ್ಲ ಈ ವಿಮಾನದ ಟೈರ್ ಕೂತ್ಕೊಂಡೆಲ್ಲ ಹೋದ್ರಲ್ಲ, ಪಾಪ ಯಾರಿಗೂ ಹಂಗ ಆಗೋ ಪ್ರಶ್ನೆ ಅಲ್ಲ. ಯಾವ್ಯಾವ್ದು ದೇಶದಲ್ಲಿ ಆದಾಗ ಇದೆಯಲ್ಲ ಬಹಳ ಕಷ್ಟ. ಪಾಪ ಆದಿತ್ಯ ಅಂಡ್ ಟೀಮ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಓಕೆ, ಎಲ್ಲರೂ ಸುರಕ್ಷಿತವಾಗಲಿ. ಕೇವಲ ಭಾರತೀಯರು ಪ್ರಥಮ ಪ್ರಾಶಸ್ತ್ಯ ನಮಗೆ ಅದು. ಟೋಟಲಿ ಭಾರತೀಯರು ಎಲ್ಲರೂ ಕೂಡ ಯಾಕಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದಂತ ದೇಶ ನಮ್ದು. ನಾವು ಮಾತ್ರ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಪಾಪ ಒಂದು ಖುಷಿ ಇದಕ್ಕೆ ಬಂದಿರ್ತಾರೆ. ಆಮೇಲೆ ಆ ದೇಶಗಳಿಗೂ ಕೂಡ ಈ ಪ್ರವಾಸೋದ್ಯಮದಿಂದಲೇ ಬರುವಂತಹ ದುಡ್ಡು, ಅದರಿಂದಲೇ ಆ ದೇಶ ನಡೆಯುವಂತದ್ದು. ಹೌದು. ಥಾಯ್ಲೆಂಡ್ಗೆ ಹೋದ್ರೆ ಥಾಯ್ಲೆಂಡ್ ಇದರಲ್ಲಿ ಏರ್ಪೋರ್ಟ್ ಅಲ್ಲಿ ಸಮುದ್ರ ಮಥನದ ಬಹಳ ಅದ್ಭುತವಾದಂತ ಒಂದು ದೃಶ್ಯ ಕಾವ್ಯವನ್ನು ಹಾಕಿದ್ದಾರೆ. ಬಹಳ ಅದ್ಭುತ ಇತ್ತು. ಅಲ್ಲಿ ಮಂದಾರ ಪರ್ವತ, ಆ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು, ಅದನ್ನ ತುಳಿಯೋದು, ಇದೆಲ್ಲ ಅಂದ್ರೆ ಇಂಡೋನೇಷ್ಯಾ ಬೇಸಿಕಲಿ ಅವರ ವಿಮಾನ